ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಸೂಪರ್ ಆಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ತುಂಬ ಶಾರ್ಟಾಗಿ ಆ್ಯಂಡ್ ಸ್ವೀಟಾಗಿರೋ ವಿಡಿಯೋ ಇದಾಗಿರುತ್ತೆ. ಏನಪ್ಪ ಇದು ವಿಡಿಯೋ ಪೂರ್ತಿ ಬರೀ ಜ್ಯುವೆಲರ್ಸೇ ಬರ್ತಿದೆ ಅಂತ ಅಂದ್ಕೊಳ್ಬೇಡಿ. ಇದೆಲ್ಲ ನಾವೇ ನಮ್ಮ ಕ್ಲಾಸಲ್ಲಿ ಪ್ರಿಪೇರ್ ಮಾಡಿರೋಂಥ ಜ್ಯುವೆಲರೀಸ್ಗಳು. ಹೌದು, ನಾನು ಕೂಡ ಆರ್ಟಿಫಿಷಿಯಲ್ ಜ್ಯುವೆಲರಿ ಮೇಕಿಂಗ್ ಕ್ಲಾಸಸ್ನ ಅಟೆಂಡ್ ಮಾಡ್ತಾಯಿದ್ದೀನಿ. ಈ ಕ್ಲಾಸ್ ಬಂದ್ಬಿಟ್ಟು ನಮ್ಮೂರಲ್ಲೇ ಆರ್ಗನೈಸ್ ಮಾಡಿದ್ದಾರೆ. ನಬಾರ್ಡ್ ಸಂಸ್ಥೆ ವತಿಯಿಂದ ಹಾಗೆ BVT ಟ್ರಸ್ಟ್ ಮಣಿಪಾಲ್ ವತಿಯಿಂದ ಈ ಕೋರ್ಸ್ನ ಆರ್ಗನೈಸ್ ಮಾಡಿರ್ತಾರೆ. ಇದು 10 ಡೇಸ್ ಕೋರ್ಸ್ ಆಗಿರುತ್ತೆ. ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಈ ಕೋರ್ಸ್ ಇರುತ್ತೆ. ಸೊ ಮಧ್ಯಾಹ್ನ ನಮಗೆ ಲಂಚ್ನ ಪ್ರೊವೈಡ್ ಮಾಡ್ತಾರೆ, ಹಾಗೆ ಪ್ರಾಕ್ಟಿಕಲ್ಗೆ ಮೆಟೀರಿಯಲ್ಸ್ ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ಸೊ ಫಸ್ಟ್ ಡೇ ನಾವು ಅಟೆಂಡ್ ಆಗಿರಲಿಲ್ಲ, ಸೆಕೆಂಡ್ ಡೇಯಿಂದ ನಾವು ಜಾಯ್ನ್ ಆಗಿದ್ದೀವಿ. ಮಧ್ಯಾಹ್ನದವರೆಗೂ ಥಿಯರಿ ಕ್ಲಾಸಸ್ ಮಾಡಿದ್ರು, ಆಮೇಲೆ ಬ್ಯಾಂಗಲ್ಸ್ನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಟ್ರು. ಕ್ರಿಸ್ಟಲ್ ಬ್ಯಾಂಗಲ್, ಆಮೇಲೆ ರೂಬಿ ಬ್ಯಾಂಗಲ್ಸ್, ಆಮೇಲೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್, ಈ ರೀತಿ ವೆರೈಟೀಸ್ ಆಫ್ ಬ್ಯಾಂಗಲ್ಸ್ನ ನಮಗೆ ಹೇಳಿಕೊಟ್ರು. ನಾವು ಕೂಡ ಅಷ್ಟೇ ಖುಷಿಯಿಂದ ಕಲ್ತ್ವಿ. ಹಾಗೆ ನಮ್ಮ ಮೇಡಮ್ ಕೂಡ ನಮ್ಮಲ್ಲೇ ಒಬ್ಬರಾಗಿ ಪ್ರತಿಯೊಬ್ಬರ ಹತ್ರನೂ ಕೂಡ ಇಂಡಿವಿಜುವಲಾಗಿ ಬಂದು ಇವರು ಹೇಳ್ಕೊಡ್ತಾರೆ. ಅದು ಕೂಡ ತುಂಬ ಖುಷಿ ಆಯಿತು. ಅವರ ತಾಳ್ಮೆಗೆ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಹಾಗೆ ನೆಕ್ಸ್ಟ್ ಡೇ ಜುಮ್ಕಿ ಮಾಡೋದನ್ನು ಹೇಳ್ಕೊಟ್ರು. ಜುಮ್ಕಿ ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ, ಅದಕ್ಕೆ ಯಾವ ರೀತಿ ಮೆಟೀರಿಯಲ್ಸ್ ಬೇಕು, ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆ್ಯಂಡ್ ಜುಮ್ಕಿ ಅಂದರೆ ಮೊದಲೇ ಹೆಣ್ಮಕ್ಳಿಗೆ ತುಂಬ ಇಷ್ಟ ಅಲ್ವಾ. ನಾವು ಕೂಡ ಜುಮ್ಕಿ ಮಾಡೋದ್ರಲ್ಲಿ ಎತ್ತಿದ ಕೈ ಅನ್ನೋ ರೀತಿ ಎಲ್ಲರೂ ಕೂಡ ಸೂಪರಾಗಿ ಜುಮ್ಕಿ ಮಾಡಿದ್ವಿ. ಆ್ಯಂಡ್ ಜುಮ್ಕಿ ಮಾಡಾದಮೇಲೆ ಅದನ್ನು ಯಾವ ರೀತಿ ಪ್ಯಾಕ್ ಮಾಡಬೇಕು, ಅದನ್ನು ಯಾವ ರೀತಿ ಪ್ರೈಸ್ ಲಿಸ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನಮ್ಮ ಮ್ಯಾಮ್ ನಮಗೆ ಹೇಳ್ಕೊಟ್ರು. ಆ್ಯಂಡ್ 3ನೇ ದಿನ ಮತ್ತು 4ನೇ ದಿನ ನೆಕ್ಲೆಸ್ ಮೇಕಿಂಗ್. 2 ಡೇಸ್ ಪೂರ್ತಿ ಬರೀ ನೆಕ್ಲೆಸ್ ವೆರೈಟೀಸ್ ಆಫ್ ನೆಕ್ಲೆಸ್ನ ಎಲ್ಲರೂ ಕೂಡ ರೆಡಿ ಮಾಡಿದ್ವಿ. ನೆಕ್ಲೆಸಲ್ಲಿ ಮೊದಲೇ ಕೇಳಬೇಕಾ, ತುಂಬ ವೆರೈಟೀಸ್ ಇರ್ತವೆ. ಲಾಂಗ್ ಚೈನ್, ಶಾರ್ಟ್ ಚೈನ್, ಮಕ್ಕಳ ಹಾರ ಆಗಿರ್ಬೋದು, ಸನ್ಮಾನ ಮಾಡೋಕ್ಕಾಗಿರ್ಬೋದು, ಹಾಗೆ ದೇವ್ರ ಮಾಲೆ ಆಗಿರ್ಬೋದು, ಹಾಗೆ ಮುತ್ತಿನ ಹಾರ, ಕ್ರಿಸ್ಟಲ್ ಮಣಿ ಹಾರ, ಈ ರೀತಿ ಸಾಕಷ್ಟು ವೆರೈಟೀಸ್ ಆಫ್ ಹಾರಗಳನ್ನು ನಮಗೆ ಹೇಳಿಕೊಟ್ರು. ಆ್ಯಂಡ್ ನಾನು ಹೇಳೋದಿಷ್ಟೇ, ಹೆಣ್ಮಕ್ಳಿಗೆ ನಿಮ್ಮೂರುಗಳಲ್ಲಿ ಈ ರೀತಿ ಆಪರ್ಚುನಿಟಿ ಬಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ದುಡ್ಡು ಕೊಟ್ಟು ಕಲಿತೀವಿ ಅಂದ್ರೂ ಕೂಡ ಈಗಿನ ಕಾಲದಲ್ಲಿ ಕಲಿಸೋರು ಯಾರೂ ಇರೋದಿಲ್ಲ. ಸೊ ಹಾಗಾಗಿ ಸಾಕಷ್ಟು NGOಗಳು ಮಹಿಳೆಯರಿಗಂತಲೇ ಸಾಕಷ್ಟು ಕೋರ್ಸ್ಗಳನ್ನು ಆರ್ಗನೈಸ್ ಮಾಡಿರ್ತಾರೆ. ನೀವು ಕೂಡ ಸರಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡ್ಬಿಟ್ಟು ಕೋರ್ಸ್ಗಳಿಗೆ ಜಾಯ್ನ್ ಆಗಿ ಹೊರಗಡೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ಮನೇಲಿ ಕೂತು ಬಿಸ್ನೆಸ್ಗಳನ್ನು ಮಾಡ್ಕೊಳ್ಬೋದು. ಸೊ ನನಗಂತೂ ಈ ರೀತಿ ಹೊಸ ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ತುಂಬ ಇಷ್ಟ. ಅದು ಗಾದೆನೇ ಇದೆಯಲ್ಲ, ಲರ್ನಿಂಗ್ ಈಸ್ ನಾಟ್ ಎಂಡ್ ಇಟ್ಸ್ ಬಿಗಿನಿಂಗ್ ಅಂತ. ಜೀವನ ಪೂರಿ ಅಂತ ನಾವು ಕಲಿಯೋದಿದ್ದೇ ಇರುತ್ತೆ ಅಲ್ವಾ. ಸೊ ಕಲ್ತಿರೋ ವಿದ್ಯೆ ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ. ಒಂದಲ್ಲ ಒಂದು ದಿನ ಅದು ನಮಗೆ ಉಪಯೋಗ ಆಗೇ ಆಗುತ್ತೆ. ಸೊ ನಮ್ಮ ಟ್ರೈನಿಂಗ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನಾನು ಒಂದು ದಿನದ ಪೂರ್ತಿ ವ್ಲಾಗ್ನ ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.